ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ನಾರ್ಮಲ್ ವಿಡಿಯೋವನ್ನು ಹೇಗೆ ಹೈ ಕ್ವಾಲಿಟಿಯಲ್ಲಿ ಎಡಿಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋದಲ್ಲಿ ನಾವು ಎರಡು ಆ್ಯಪನ್ನು ಯೂಸ್ ಮಾಡ್ತಿದ್ದೇವೆ. ಒಂದು ಕ್ಯಾಪ್ಕಟ್ ಹಾಗೆ ಇನ್ನೊಂದು ವಿಂಗ್ ಕ್ಯಾಪ್. ಒಂದು ಕ್ಯಾಪ್ಕಟ್ ಓಪನ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ಒಂದು ವಿಡಿಯೋವನ್ನು ಸೆಲೆಕ್ಟ್ ಮಾಡಿ. ಓಕೆ, ನಾನು ಒಂದು ವಿಡಿಯೋವನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ನೋಡ್ಬೋದು ಮೊದಲಿಗೆ ಈ ರೀತಿ ಇದೆ. ಸೊ ಮೊದಲು ಅಡ್ಜಸ್ಟ್ ಮಾಡೋಣ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿ. ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಿ. ಸೊ ನಾನು 7ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಸೊ ಕಾಂಟ್ರಾಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕಾಂಟ್ರಾಸ್ಟನ್ನು ಸ್ವಲ್ಪ ಜಾಸ್ತಿ ಮಾಡಿ. ಸೊ ಕಾಂಟ್ರಾಸ್ಟ್ ಡಾರ್ಕ್ನೆಸ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ಇದನ್ನು 10ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಸ್ಯಾಚುರೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಯಾಚುರೇಷನ್ ಕೂಡ ಜಾಸ್ತಿ ಮಾಡಿ. ಸೊ ಸ್ಯಾಚುರೇಷನ್ ನಿಮ್ಮ ವಿಡಿಯೋದ ಕಲರ್ ಜಾಸ್ತಿ ಮಾಡುತ್ತೆ. ಇದನ್ನು 12ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಶಾರ್ಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಶಾರ್ಪ್ನೆಸ್ ಜಾಸ್ತಿ ಆ್ಯಡ್ ಮಾಡಿಬಿಡಿ, ಸ್ವಲ್ಪನೇ ಆ್ಯಡ್ ಮಾಡಿ. ಸೊ ನೀವು ಶಾರ್ಪ್ನೆಸ್ ಏನಾದರೂ ಜಾಸ್ತಿ ಆ್ಯಡ್ ಮಾಡಿದ್ರೆ ಸೊ ಒಂಥರ ವೀಡಿಯೋದಲ್ಲಿ ಲೈನ್ ಥರ ಕಾಣುತ್ತೆ. ಸೊ ಹಾಗಾಗಿ ಶಾರ್ಪ್ನೆಸ್ಸನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಸೊ ನಾನು 5ಕ್ಕೆ ಅಡ್ಜಸ್ಟ್ ಮಾಡ್ತೇನೆ ಶಾರ್ಪ್ನೆಸ್ಸನ್ನು. ಕ್ಲಾರಿಟಿ ಮೇಲೆ ಕ್ಲಿಕ್ ಮಾಡಿ, 15ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ನಂತರ ಹೈಲೈಟ್ಸ್ ಮೇಲೆ ಕ್ಲಿಕ್ ಮಾಡಿ, ಹೈಲೈಟ್ಸನ್ನು ಸ್ವಲ್ಪ ಜಾಸ್ತಿ ಮಾಡಿ. ಸೊ ನೀವು ಅಡ್ಜಸ್ಟಲ್ಲಿ ಇದಿಷ್ಟನ್ನು ಅಡ್ಜಸ್ಟ್ ಮಾಡಿ. ಸೊ ಯಾವ್ಯಾವುದು ಅಂದರೆ ಬ್ರೈಟ್ನೆಸ್, ಕಾಂಟ್ರಾಸ್ಟ್ ಮತ್ತು ಸ್ಯಾಚುರೇಷನ್, ಹಾಗೆ ಶಾರ್ಪನ್ ಮತ್ತು ಕ್ಲಾರಿಟಿ, ಹಾಗೆ ಹೈಲೈಟ್ಸ್. ಸೊ ಇವಿಷ್ಟನ್ನು ನೀವು ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಬಿಫೋರ್ ಆಫ್ಟರ್ ನೋಡೋಣ ಒಂದು ಸಾರಿ. ಸೊ ನಾನು ಅಡ್ಜಸ್ಟನ್ನು ಸ್ವಲ್ಪ ಸಣ್ಣ ಮಾಡ್ತೇನೆ. ಸೊ ನೋಡ್ಬೋದು, ಇದು ಬಿಫೋರ್, ಇದು ಆಫ್ಟರ್. ಸೊ ಇನ್ನು ಈ ವಿಡಿಯೋವನ್ನು ನಾವು 4Kಗೆ ಆ್ಯಡ್ ಮಾಡೋಣ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ವಿಡಿಯೋ ಕ್ವಾಲಿಟಿ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ನಿಮಗೆ ಎನ್ಹ್ಯಾನ್ಸ್ ಕ್ವಾಲಿಟಿ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ನೀವು ಅಲ್ಟ್ರಾ HD ಸೆಲೆಕ್ಟ್ ಮಾಡಿ. ಸೊ ಲಾಸ್ಟಲ್ಲಿ ನಿಮಗೆ ಪೋರ್ಟ್ರೇಟ್ HD ಸಿಗುತ್ತೆ. ಸೊ ಅದಕ್ಕೆ ನೀವು ಆ್ಯಡ್ ಮಾಡಬೇಡಿ, ಯಾಕೆಂದರೆ ಅದರಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ. ಸೊ ನೀವು ಅಲ್ಟ್ರಾ HD ಸೆಲೆಕ್ಟ್ ಮಾಡಿ. ಸೊ ಲೋಡಿಂಗ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾವು ಇಲ್ಲಿ ವಿಡಿಯೋ ಕ್ವಾಲಿಟಿ ಆಪ್ಷನ್ ಆನ್ ಮಾಡಿದ್ದೇವೆ, ಹಾಗಾಗಿ ನಮಗೆ ಇಲ್ಲಿ ಅಡ್ಜಸ್ಟ್ ಮಾಡಿರೋದು ಶೋ ಆಗಲ್ಲ, ಅದು ಹೈಡ್ ಆಗುತ್ತೆ. ಸೊ ವಿಡಿಯೋ ಕ್ವಾಲಿಟಿ ಆಪ್ಷನ್ ಆನ್ ಮಾಡಿದಾಗ ಸೊ ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನೋಡ್ಬೋದು ಇಲ್ಲಿ ನೀವು, ಇದು ಬಿಫೋರ್. ಸೊ ಇವಾಗ ನೋಡ್ಬೋದು ಆಫ್ಟರ್ ಹೇಗಾಗಿದೆ ಅಂತ. ಇಲ್ಲೇ ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ, ಸೂಪರ್ ರೆಸೊಲ್ಯೂಷನ್ ಅಂತ 4K. ಸೊ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಇದನ್ನು ನೀವು 4Kಗೆ ಸೆಲೆಕ್ಟ್ ಮಾಡಿ. ಸೊ ಲೋಡಿಂಗ್ ಸ್ವಲ್ಪ ಲೇಟ್ ಆಗ್ಬೋದು, ವೇಟ್ ಮಾಡೋಣ. ಸೊ ಇವಾಗ ನೋಡ್ಬೋದು 4K ಕ್ವಾಲಿಟಿಯಲ್ಲಿ ಕ್ರಿಯೇಟ್ ಆಗಿದೆ. ಸೊ ಇವಾಗ ಬಿಫೋರ್ ಆಫ್ಟರ್ ತೋರಿಸ್ತೇನೆ. ಸೊ ಇದು ಬಿಫೋರ್, ಇದು ಆಫ್ಟರ್ ನೋಡ್ಬೋದು. ಸೊ ಇದರಲ್ಲಿ ನೀವು ಎರಡು ಆಪ್ಷನ್ ಆನ್ ಮಾಡಿ. ಒಂದು ಎನ್ಹ್ಯಾನ್ಸ್ ಕ್ವಾಲಿಟಿ, ಸೊ ಇದನ್ನು ಅಲ್ಟ್ರಾ HD ಸೆಲೆಕ್ಟ್ ಮಾಡಿ. ಸೊ ಇನ್ನೊಂದು ಇಲ್ಲಿ ಸೂಪರ್ ರೆಸೊಲ್ಯೂಷನ್ 4K. ಸೊ ಇದನ್ನು ನೀವು 4Kಗೆ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡ್ಬೋದು ಎಷ್ಟು ಕ್ವಾಲಿಟಿಯಲ್ಲಿ ಇದೆ ಅಂತ. ಇಲ್ಲಿ ಹೈ ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಸೊ ನಿಮ್ಮ ಮೊಬೈಲ್ 4K ಸಪೋರ್ಟ್ ಆದರೆ 4Kಯಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಸೊ ನಂತರ ಫ್ರೇಮ್ ರೇಟ್ ಕೂಡ ಜಾಸ್ತಿ ಮಾಡಿ, ಹೈ ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಸೊ ನನ್ನ ಮೊಬೈಲ್ 1080pಯಲ್ಲಿ ಸಪೋರ್ಟ್ ಆಗುತ್ತೆ, ನಾನು ಇದರಲ್ಲಿ ಎಕ್ಸ್ಪೋರ್ಟ್ ಮಾಡ್ತೇನೆ. ಸೇವ್ ಟು ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇನ್ನೊಂದು ಆ್ಯಪ್ ಸಿಗುತ್ತೆ, ವಿಂಗ್ ಕ್ಯಾಪ್ ಅಂತ. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಂತರ ಓಪನ್ ಮಾಡಿ. ಮೊದಲು ಈ ಆ್ಯಪನ್ನು ನೀವು ಸೈನ್ ಇನ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಇಮೇಜ್ ಕ್ವಾಲಿಟಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ ಸಿಗುತ್ತೆ. ಸೊ HD, ಅಲ್ಟ್ರಾ HD ಮತ್ತು ಇನ್ನೊಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ, AI ಅಲ್ಟ್ರಾ HD ಅಂತ. ಸೊ ನಾನು ಅಲ್ಟ್ರಾ HDಯನ್ನು ಆ್ಯಡ್ ಮಾಡ್ತೇನೆ. ಸೊ AI ಅಲ್ಟ್ರಾ HDಯಲ್ಲಿ ಸೊ ನಮಗೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಾನು ಅಲ್ಟ್ರಾ HDಯಲ್ಲಿ ಟ್ರೈ ಮಾಡ್ತೇನೆ. ಟ್ರೈ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ, ನಂತರ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಪ್ರೊಸೆಸಿಂಗ್ ಆಗ್ತಾ ಇದೆ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಸೊ ನೋಡ್ಬೋದು ಅಲ್ಟ್ರಾ HDಯಲ್ಲಿ ಜನ್ರೇಟ್ ಆಗಿದೆ ವಿಡಿಯೋ. ಸೊ ಇದನ್ನು ಸೇವ್ ಮಾಡೋದಿದ್ರೆ ಮೇಲ್ಗಡೆ ಸೇವ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ಡೈರೆಕ್ಟಾಗಿ ಗ್ಯಾಲರಿಗೆ ಸೇವ್ ಆಗುತ್ತೆ. ಸೊ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಬಿಫೋರ್ ಆಫ್ಟರ್ ಕ್ವಾಲಿಟಿ ಹೇಗಿದೆ ಅಂತ.